ಮಾತಾಡ್ತಾ ಇಲ್ಲ. ಮತ್ತೆ ವಿಜೇಂದ್ರ ಅವ್ರಿಗೆ ತಮ್ಮದೇ ಆದಂತ 108 ಸಮಸ್ಯೆ ಇದೆ. ಪಾಪ ಅವ್ರು ಅದ್ರ ಕಡೆ ಗಮನ ಕೊಟ್ಟು ಉಳಿಸ್ಕೊಳ್ಳಿ. ಇವತ್ತು ಕೂಡ ಪತ್ರಿಕೆಯಲ್ಲಿ ಅವ್ರು ನೋಡಿದಾಗ ನನ್ಗೆ ಬೇಸರ ಆಯ್ತು. ಯಾರು ಕೂಡ ಇವತ್ತು BS ಯಡಿಯೂರಪ್ಪನವರು ಬಹುಶಃ ಭಾರತೀಯ ಜನತಾ ಪಕ್ಷನ ಕಟ್ಟದಂತ ನಾಯಕರು. ಅವರು ಮುಖ್ಯಮಂತ್ರಿಗಳು 3 ಬಾರಿ ಆಗಿ ಅವ್ರನ್ನ ತೇಜೋವಧೆ ಆಗ್ತಾ ಇದೆ. ಎಲ್ಲಿ ವಿಧಾನಸಭೆ ಒಳಗಡೆ, ಮನೆ ಒಳಗಡೆ ಅವ್ರ ಬಗ್ಗೆ ಒಂದು ರೀತಿಯಾದಂತ ಟೀಕಾಪ್ರಹಾರ ಬಹಳ ಕೇವಲವಾಗಿ ಎಲ್ಲಾ ನಾಯಕರು ಬಿಜೆಪಿನಲ್ಲಿ ಮಾತಾಡ್ತಾ ಇದ್ದಾರೆ. ಅವರ ರಕ್ಷಣೆಗೆ, ಅವರ ಬೆಂಬಲಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಯಾರು ಬರ್ತಾ ಇರೋರೆಲ್ಲ ಚುನಾವಣೆಯಲ್ಲಿ ಸೋಲ್ ಅನುಭವಿಸ್ತಾರೋ ಒಂದು 3-4 ಜನ ಜೊತೆಗೆ ಸೇರ್ಕೊಂಡಿದ್ದಾರೆ ಬಿಟ್ರೆ ಒಬ್ಬ ಕೂಡ ನಾಯಕ ಇವತ್ತು ಒಬ್ಬ BS ಯಡಿಯೂರಪ್ಪನವ್ರ ಬೆಂಬಲಕ್ಕಿಲ್ಲ. ಅದರಿಂದ ಅದ್ರ ಬಗ್ಗೆ ವಿಜೇಂದ್ರ ಗಮನ ಹರಿಸಲಿ. ಬೇರೆಯವ್ರಿಗೆ ಕೈ ಬೆರಳು ತೋರಿಸುವಾಗ 4 ಬೆರಳು ಅವ್ರ ಕಡೆ ತೋರಿಸ್ತದೆ ಅಂತ ಹೇಳೋದು ಬರ್ತಿದ್ದಾರೆ. ಸ್ನೇಹಮಯಿ ಕೃಷ್ಣ ಹೋಗ್ತಾ ಇದಾರೋ, ಸ್ನೇಹಮಯಿ ಕೃಷ್ಣ ಹಿಂದೆ ಇರೋರು ಹೋಗ್ತಾ ಇದಾರೋ ನನಗೆ ಗೊತ್ತಿಲ್ಲ. ಆದ್ರೆ ಸ್ನೇಹಮಯಿ ಕೃಷ್ಣ ಇಂಥ ದೊಡ್ಡ ದೊಡ್ಡ ವಕೀಲರನ್ನ ಇಟ್ಟು ವಾದವನ್ನ ಮಂಡಿಸುವಂತ ಶಕ್ತಿ ಇದೆ, ಆರ್ಥಿಕ ಶಕ್ತಿ ಇದೆ ಅಂತ ಹೇಳಿ ನಾನಂತೂ ಒಪ್ಪಕ್ಕಾಗಲ್ಲ, ತಾವು ಯಾರು ಒಪ್ಪಲ್ಲ ಅಂತ ಭಾವಿಸ್ತೇನೆ. ಅದರಿಂದ ಇದು ರಾಜಕೀಯ. ಅವ್ರು ಯಾರು ಕೂಡ ನ್ಯಾಯಬದ್ಧವಾಗಿ ನಡ್ಕೊಂತ ಇಲ್ಲ. ಸರ್ಕಾರನ ಅಸ್ಥಿರಗೊಳಿಸಬೇಕು ಅಂತ ಹೇಳುವಂತ ಪ್ರಯತ್ನ ನಡೀತಾ ಇದೆ. ಅದು ಜನರ ಬೆಂಬಲದಿಂದ ಮತ್ತು ಕಾನೂನಿನ ಬೆಂಬಲದಿಂದ ವಿಫಲವಾಗ್ತಾ ಇದೆ. ಇಲ್ಲ ಬಹಳಷ್ಟು ಜನ ಇರ್ತಾರೆ. ಎಲ್ಲದರಲ್ಲೂ ಒಬ್ರು ಇಬ್ರು ಇರೋದಿಲ್ಲ, ಎಲ್ಲ ತುಂಬಾ ಜನ ಸೇರ್ಕೊಂಡಿರ್ತಾರೆ. ಎನಿಮಿ ಇಸ್ ಮೈ ಫ್ರೆಂಡ್ ಅಂತಾರಲ್ಲ ರಾಜಕೀಯದಲ್ಲಿ, ಹಂಗೆ ರಾಜಕೀಯ ಶತ್ರುಗಳೆಲ್ಲ ನನ್ನ ಸ್ನೇಹಿತರು ಅಂತ ಗೊತ್ತಿಲ್ಲ. ಆತರ ಇರ್ಲಿಲ್ಲ ನಮ್ಮ ಪಕ್ಷದವ್ರಲ್ಲಿ. ನೋಡಿ, ನಮ್ಮ ಪಕ್ಷದಲ್ಲಿ ಆಂತರಿಕವಾದಂತ ಪ್ರಜಾಪ್ರಭುತ್ವ ಇರುವಂತ ಪಕ್ಷ, ಸಾಮೂಹಿಕ ನಾಯಕತ್ವದಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಅಲ್ಲಿ ಕೆಲವು ಚರ್ಚೆಗಳಾಗ್ತದೆ ಬಿಟ್ರೆ ಆ ರೀತಿಯಾಗಿ ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕುವಂತ ಕೆಲಸ ಮಾಡುವಂತವ್ರು ಯಾರು ಕೂಡ ಇಲ್ಲ. ನಾವೆಲ್ಲ ಜೊತೆಗಿದ್ದೀವಿ, ಜೊತೆಗೆ ಸರ್ಕಾರ ಅಂತಂದಿದೆ, ಜೊತೆಗೆ ಸರ್ಕಾರ ನಡೆಸ್ತೀವಿ. ಅವ್ರಿಗೆ ಗೊತ್ತಿರ್ಬೋದು.